ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಮೈಸೂರು ಗೋಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಮೈಸೂರಿನ ಕಲಾವಿದರ ಅಸೋಸಿಯೇಷನ್ ಪ್ರತಿಭಟನೆ ನಡೆಸ್ತಾ ಇದೆ. ಮಹಾನಗರ ಪಾಲಿಕೆ ಎದುರು ಜಮಾಯಿಸಿದ 200ಕ್ಕೂ ಹೆಚ್ಚು ಕಲಾವಿದರು ಗೋಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುವ ಕ್ರಮದ ಹಿಂದೆ ಹಣ ಮಾಡುವ ದುರುದ್ದೇಶ ಇದೆ ಎಂದು ಟೀಕಿಸಿದರು. ಮೈಸೂರು ಬೆಂಗಳೂರಿನ ಹಾಗಲ್ಲ, ಇದೊಂದು ಪಾರಂಪರಿಕ ನಗರ. ಇಲ್ಲಿನ ಕಟ್ಟಡಗಳು ಮತ್ತು ಗೋಡೆಗಳನ್ನು ಹಾಗೆಯೇ ಉಳಿಸಿಕೊಳ್ಳಬೇಕೆಂದು ಕಲಾವಿದರು ಆಗ್ರಹಿಸಿದರು. ನಾಡಹಬ್ಬ ದಸರೆಗೆ ಉಳಿದಿರುವುದು ಕೇವಲ 5 ದಿನ ಮಾತ್ರ. ವಿಶ್ವವಿಖ್ಯಾತ ದಸರೆಗಾಗಿ ಲಕ್ಷಾಂತರ ಪ್ರವಾಸಿಗರು ಮೈಸೂರಿನತ್ತ ಬರ್ತಿದ್ದಾರೆ. ದುಷ್ಕರ್ಮಿಗಳ ಆತಂಕ ಕೂಡ ಇದ್ದದ್ದೇ. ಹೀಗಾಗಿ ಮೈಸೂರು ಪೊಲೀಸರು ಯಾವುದೇ ಅನಿರೀಕ್ಷಿತ ಶಾಕ್ಗಳಿಗೆ ಸಮರ್ಥವಾಗಿ ಉತ್ತರ ನೀಡಲು ಸಜ್ಜಾಗಿದ್ದಾರೆ. ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕ್ತಿರೋ ಇವರೆಲ್ಲ ಮೈಸೂರು ನಗರ ಪೊಲೀಸರು. ದಸರೆ ಹಿನ್ನೆಲೆಯಲ್ಲಿ ಇಂದು ಮುಂಜಾನೆ ನಗರದಲ್ಲಿ 8 ಕಿಲೋಮೀಟರ್ ದೂರ ಪಥಸಂಚಲನ ನಡೆಸಿದ್ರು. ಪಥಸಂಚಲನದಲ್ಲಿ ನಗರದ ಎಲ್ಲಾ ಠಾಣೆಯ ಪೊಲೀಸರು, ಸಂಚಾರಿ ಪೊಲೀಸರು ಸೇರಿದಂತೆ 2000ಕ್ಕೂ ಹೆಚ್ಚು ಪೊಲೀಸರು ಭಾಗವಹಿಸಿದ್ರು. ಇವರ ಜೊತೆಗೆ ಪಿಸಿಆರ್ ವಾಹನಗಳು, ತುರ್ತು ಪರಿಸ್ಥಿತಿ ವಾಹನಗಳು, ಕೆಎಸ್ಆರ್ಪಿ, ಸಿಎಆರ್, ಡಿಎಆರ್ ಪೊಲೀಸ್ ಬ್ಯಾಂಡ್ಗಳು ಪೆರೇಡ್ನಲ್ಲಿ ಭಾಗವಹಿಸಿದ್ವು. ಇಡೀ ಪಥಸಂಚಲನಕ್ಕೆ ಅಶ್ವಪಡೆಯ ಗಾಂಭೀರ್ಯ ನಡಿಗೆ ಹೆಚ್ಚು ಮೆರುಗು ನೀಡಿತು. ಪೊಲೀಸ್ ಆಯುಕ್ತ ಸುನಿಲ್ ಅಗರ್ವಾಲ್, ಡಿಸಿಪಿಗಳಾದ ಬಸವರಾಜ್ ಮಾಲ್ಗತ್ತಿ, ರಾಜೇಂದ್ರ ಪ್ರಸಾದ್ ಅಶ್ವರೋಹಿಗಳಾಗಿ ಮೆರವಣಿಗೆಯಲ್ಲಿ ಸಾಗಿದ್ರು. ರಾಜ್ಯಕ್ಕೆ ಇದು ನಾಡಹಬ್ಬ ಇದೆ. ನಾವು ಸೇರಿ ಹೋಸ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಪೊಲೀಸ್ ಅವ್ರದ್ದು ದೊಡ್ಡ ಜವಾಬ್ದಾರಿ, ಪ್ರೈಮರಿ ಜವಾಬ್ದಾರಿ ಇದ್ದೇ ಇದೆ. ಜೊತೆಗೆ ಸೆಕೆಂಡರಿ ಜವಾಬ್ದಾರಿ, ಎರಡನೇ ಜವಾಬ್ದಾರಿ ನಾಗರಿಕರದ್ದು ಇದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ವೇಳೆ ದಸರೆಗೆ ಬರುವವರಿಗೆ ದುಷ್ಕೃತ್ಯದ ಭಯ ಬೇಡ, ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ಅನ್ನೋ ಅಭಯ ನೀಡಿದ್ರು ಪೊಲೀಸರು. ದೃಢತೆ ಮತ್ತು ಯಾವುದೇ ನಿರ್ಭಯ ವಾತಾವರಣ ಉಂಟು ಮಾಡದಂತೆ ನಾವು ಸದೃಢವಾಗಿದ್ದೇವೆ. ಪೊಲೀಸರು ಎಲ್ಲ ರೀತಿಯ ತಯಾರಿಯನ್ನು ಮಾಡಿದ್ದೇವೆ. ಯಾವುದೇ ಘಟನೆ, ಅಹಿತಕರ ಘಟನೆ ನಡೆದರೂ ಸದಾ ನಾವು ಅದನ್ನು ಫೇಸ್ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ನಡೆಯೋ ಚಾನ್ಸೇ ಇಲ್ಲ, ಆ ಥರ ಪ್ರಿಕಾಷನ್ ತಗೊಂಡಿದ್ದೇವೆ. ಆದ ಕಾರಣ ಇವತ್ತು ಒಂದು ರೂಟ್ ಮಾರ್ಚನ್ನು ಮಾಡ್ತಾ ಇದ್ದೀವಿ. ತಿಲಕ್ ನಗರದ ಈದ್ಗಾ ಮೈದಾನದ ಮುಂಭಾಗದಿಂದ ಆರಂಭವಾದ ಈ ಪೆರೇಡ್ ನಗರದ ವಿವಿಧೆಡೆ ಸಾಗಿ ರಾಮಾನುಜ ರಸ್ತೆಯಲ್ಲಿ ಮುಕ್ತಾಯವಾಯಿತು. ಈ ಮೂಲಕ ಸಾರ್ವಜನಿಕರಿಗೆ ಅಭಯ ನೀಡಿದ ಪೊಲೀಸರು ಮೈಸೂರಿಗರನ್ನ ದಸರೆ ಗುಂಗಿಗೆ ಕರೆದೊಯ್ದರು. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು. ಚಾಮರಾಜನಗರದ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಜಿಲ್ಲೆಯ ಪದವಿ ವಿದ್ಯಾರ್ಥಿಗಳಿಗೆ ಬೆಟ್ಟ ಹತ್ತುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸುಮಾರು 21 ಕಾಲೇಜುಗಳಿಂದ 100 ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಚಾಮರಾಜನಗರದ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆ ತನ್ನ ರಜತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲೆಯ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿಶೇಷ ಸ್ಪರ್ಧೆ ಆಯೋಜಿಸಿತ್ತು. ಇಲ್ಲಿನ ಕರಿವರದರಾಜು ಸ್ವಾಮಿ ಬೆಟ್ಟ ಹತ್ತೋದೇ ಸ್ಪರ್ಧೆ. ವಿದ್ಯಾರ್ಥಿಗಳಲ್ಲಿ ಸಾಹಸ ಮನೋಭಾವ ಬೆಳೆಸುವ ದೃಷ್ಟಿಯಿಂದ ಈ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ 21 ಪದವಿ ಕಾಲೇಜಿನಿಂದ ಸುಮಾರು 100 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇವತ್ತು ನಮ್ಮ ಜಿಲ್ಲೆಯ ಹಲವಾರು ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಬೆಟ್ಟ ಹತ್ತುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇದೊಂದು ಸಾಹಸಮಯ ಕ್ರೀಡೆಯಾಗಿದ್ದು ಮಕ್ಕಳಲ್ಲಿ ಒಂದು ಸಾಹಸಮಯವಾದಂಥ ಒಂದು ಶಕ್ತಿ ಉದ್ಭವನ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಒಂದು 21 ಕಾಲೇಜಿನಿಂದ 21 ವಿದ್ಯಾರ್ಥಿಗಳು 13 ಕಾಲೇಜಿನಿಂದ ಇಲ್ಲಿ ಭಾಗವಹಿಸಿದ್ದಾರೆ. ಇದೊಂದು ನಿಜವಾದ ಸಂತೋಷಕರ ವಿಚಾರ. ಇದು ಇಷ್ಟೊಂದು ಹೆಚ್ಚು ಸಂಖ್ಯೆಯಲ್ಲಿ ಬಂದಿರುವಂತಹದ್ದು. ಬೆಟ್ಟ ಹತ್ತೋದ್ರಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನಿಲ್ಲದ ಉತ್ಸಾಹ. ಜಯ ಗಳಿಸಿ ಕಾಲೇಜಿಗೆ ಬಹುಮಾನ ತರಬೇಕೆಂದು ಕೆಲ ವಿದ್ಯಾರ್ಥಿಗಳು ಭರ್ಜರಿ ತಾಲೀಮು ನಡೆಸಿದ್ರು. ಕೆಲವು ವಿದ್ಯಾರ್ಥಿಗಳು ಬೆಟ್ಟ ಹತ್ತುವ ಮೂಲಕ ಸ್ಪರ್ಧೆಯನ್ನ ಎಂಜಾಯ್ ಮಾಡ್ತಿದ್ರೆ, ಹತ್ತಲಾಗದವರು ಇತರರನ್ನ ನೋಡಿ ಖುಷಿ ಪಡ್ತಿದ್ರು. ಬೆಟ್ಟ ಹತ್ತೋದಂದ್ರೆ ತುಂಬಾನೇ ಕಷ್ಟ ಇದೆ ಸರ್. ಇದು 2ನೇ ಬಾರಿಗೆ ಇಲ್ಲಿ ಹತ್ತಿರೋದು. ಇಲ್ಲಿ ಪ್ರಥಮ ಸ್ಥಾನ ಏನೋ ಹುಡುಗರ ಒಂದು ಪ್ರೋತ್ಸಾಹದಿಂದ ಆಯಿತು ಸರ್. ಹತ್ತಬೇಕಾದ್ರೆ ತುಂಬಾ ಸುಸ್ತಾಗುತ್ತೆ ಸರ್. ಒಂದು ಕಡೆ ಹೇಳ್ತಾರೆ
ಯಶಸ್ಸು ಅಂದರೆ ಸತತ ಪ್ರಯತ್ನವೇ ಯಶಸ್ಸು ಅಂತ ಹೇಳ್ತಾರೆ. ಆ ಪ್ರಯತ್ನ ಮಾಡಿದ್ರೆ ನಾನೇ ಅಂತೆಲ್ಲ ನಮಗಿಂತ ಮಿಗಿಲಾದವರು ಇದ್ದಾರೆ ಸರ್. ದೊಡ್ಡವರು ಮಾತಾಡಿದಾಗೆ ಮರಕ್ಕೆ ಮರ ಇದೆ ಅಂತ, ಹಾಗೆ ನಮಗಿಂತಲೂ ಮಿಗಿಲಾದವರು ಇರ್ತಾರೆ ಸರ್. ನಾವೇ ದೊಡ್ಡವರು ಅಂತ ಹೇಳೋಕ್ಕಾಗಲ್ಲ. ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಇದು ಸ್ಪರ್ಧೆಯ ಜೊತೆಗೆ ಹೊಸತೊಂದು ಮನರಂಜನೆಯನ್ನ ನೀಡಿತು. ಶಶಿಧರ್ ಕೆವಿ, ಸುವರ್ಣ ನ್ಯೂಸ್ 24/7, ಚಾಮರಾಜನಗರ.